ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಶುಕ್ರವಾರ 100 ಲಕ್ಷ ರು ವೆಚ್ಚದಲ್ಲಿ ಕ್ಷೇತ್ರದ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಸಖರಾಯಪಟ್ಟಣದ ದರ್ಶನ್ ಮನೆಯಿಂದ ಅನಿಲ್ ಮನೆಯವರೆಗೆ 20 ಲಕ್ಷ ರು, ಬಾಣೂರು ಬಿಎಸ್ ರಸ್ತೆಯಿಂದ ವೇದಾವತಿ ತೋಟದ ಬ್ರಿಡ್ಜ್ವರೆಗೆ 30 ಲಕ್ಷ ರು, ಹೊಸಹಳ್ಳಿ ರವಿಕುಮಾರ್ ಪೂಜಾರ್ ಮನೆಯಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಹಾಗೂ ಗ್ರಾಮದ ಒಳಗಿನ ರಸ್ತೆಗೆ 20 ಲಕ್ಷ ರು ಹಾಗೂ ಜೋಡಿ ಹೋಚಿಹಳ್ಳಿ ಗ್ರಾಮದಲ್ಲಿನ ರಸ್ತೆ ಅಭಿವೃದ್ಧಿಗೆ 30 ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು. ಗುದ್ದಲಿ ಪೂಜೆಯ ನಂತರ ಮಾತನಾಡಿದ ಅವರು, ನಮ್ಮ ಸರ್ಕಾರ ಬಡವರ ಬದುಕನ್ನು ಕಟ್ಟಲು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು, ಅಭಿವೃದ್ಧಿಯ ಸಲುವಾಗಿ ಈ ಬಾರಿ 10 ಕೋಟಿ ರುಗಳನ್ನು ಗ್ರಾಮೀಣಾಭಿವೃದ್ಧಿಗೆ ನೀಡಲಾಗಿದೆ. ಇದರಲ್ಲಿ ಈ ದಿನ 1 ಕೋಟಿ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲಾ ಕಾಮಗಾರಿಗಳನ್ನು ಆರಂಭಿಸುವುದಾಗಿ ತಿಳಿಸಿದರು. ನಿಕಟಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಬಜೆಟ್ ನಂತರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ 50 ಕೋಟಿ ರೂಪಾಯಿಯನ್ನು ವಿಶೇಷ ಅನುದಾನವನ್ನು ಕೊಟ್ಟಿದ್ದು, ಅದರಲ್ಲಿ 10 ಕೋಟಿ ಅನುದಾನವನ್ನು ನಾವು ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೊಟ್ಟಿದ್ದು, ಆ 10 ಕೋಟಿ ಅನುದಾನದಲ್ಲಿ ಇವತ್ತು ಈ ಒಟ್ಟು ಬೆಳಿಗ್ಗೆಯಿಂದ ನಮ್ಮದು ಸಖರಾಪಟ್ಟಣ, ಹಳೆಹಟ್ಟಿ ತಾಂಡ್ಯ, ಗುಬ್ಬಿ, ಬಾಣೂರು, ಹೊಸಹಳ್ಳಿ ಒಟ್ಟು 90 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ನಾವು ಗುದ್ದಲಿ ಪೂಜೆ ಮಾಡಿದ್ದೇವೆ. ನಮ್ಮ ಸರ್ಕಾರದ ಉದ್ದೇಶ ಏನು, ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಈಶ್ವರ್ ಖಂಡ್ರೆ ಅವರ ಉದ್ದೇಶ ಏನು ಅಂತೇಳಿದರೆ, ನಾವೇನು ಬಡವರ ಬದುಕಿಗಾಗಿ 5 ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ, ಅದು ಬಡವರ ಬದುಕನ್ನು ಕಟ್ಟಲಿಕ್ಕೆ. ಅದರ ನಂತರ ಎಲ್ಲರಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು, ಎಲ್ಲ ಹಳ್ಳಿಗಳಲ್ಲೂ ರಸ್ತೆಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ 10 ಕೋಟಿ ಅನುದಾನವನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೊಟ್ಟಿದ್ದು, ಅದರಲ್ಲಿ 10 ಕೋಟಿನಲ್ಲಿ 90 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೇವೆ. ಬಹುತೇಕ 10 ಕೋಟಿ ಅನುದಾನವನ್ನು ಒಂದಲ್ಲ ಒಂದು ದಿನ ಪ್ರಾರಂಭ ಆಗ್ತದೆ. ಇದರ ಸದುಪಯೋಗ ಗ್ರಾಮಸ್ಥರಿಗೆ ಆಗಬೇಕು ಅಂತ ಹೇಳ್ತಾ, ನಾವು ನಮ್ಮ ಸರ್ಕಾರ ಯಾವತ್ತಿದ್ರೂ ಏನು 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರ ಮತ್ತು 19ನೇ ಶತಮಾನದ ಡಾಕ್ಟರ್ B.R. ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ಸರ್ಕಾರ ನಡೆಸುವಂಥ ಮುಖ್ಯಮಂತ್ರಿಗಳಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅನ್ನೋದನ್ನು ನಾವು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಡವರ ಬದುಕು, ಹೆಣ್ಣುಮಕ್ಕಳ ಬದುಕು, ಇವತ್ತು ಕುಟುಂಬದ ಯಜಮಾನಿ 2,000 ಕೊಡದೇ ಇದ್ದರೆ, ಅವರಿಗೆ ಬಸ್ ಫ್ರೀ ಮಾಡದೇ ಇದ್ದರೆ, ಕರೆಂಟ್ ವಿದ್ಯುತ್ನ ಫ್ರೀ ಮಾಡದೇ ಇದ್ದರೆ, ಗೃಹ ಜ್ಯೋತಿ ಯೋಜನೆ ಅಡಿ ಅವರಿಗೆ 10 kg ಅಕ್ಕಿ ಕೊಡದೇ ಇದ್ದರೆ, ಇವತ್ತಿನ ಈ ಬೆಲೆ ಏರಿಕೆ ಬಹುಶಃ ನನಗೆ ತಿಳಿದಾಗೆ ಚಿಕ್ಕ ಹುಡುಗರಿಂದಲೂ ಈ ರೀತಿ ಬೆಲೆ ಏರಿಕೆಯನ್ನು ಕೇಂದ್ರ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಮಾಡಿರಲಿಲ್ಲ. ಅವರ ಬೆಲೆ ಏರಿಕೆ ನಡುವೆನೂ ಇವತ್ತು ಏನಾದರೂ ನಮ್ಮ ಬಡತನದ ಮಧ್ಯಮ ವರ್ಗದ ಜನ ಸ್ವಲ್ಪ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತೇಳಿದರೆ, ಅದಕ್ಕೆ ಕಾರಣ ನಮ್ಮ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ನೇತೃತ್ವದ ನಮ್ಮ ಸರ್ಕಾರ ಇವತ್ತು ಕೊಡ್ತಾ ಇರ್ತಕ್ಕಂಥ ಏನು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವನಿಧಿ, ಶಕ್ತಿ, ಈ ಯೋಜನೆಗಳೇ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಯೋಜನೆಗಳ ಕೊಟ್ಟಿದ್ದರ ಫಲ ಇವತ್ತು ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರ ಕ್ಯಾಪಿಟಲ್ ಇನ್ಕಮ್ 2,18,000 ಇದೆ. ಇದು ಇಡೀ ದೇಶಕ್ಕೆ ನಮ್ಮದೇ ಮೊದಲು. ಹಾಗಾಗಿ ನಾವು ಅವರಿಗೆ, ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡನೂ ಹಾಕ್ತೀವಿ. ಏನಿದು 5 ರಾಜ್ಯ ಚುನಾವಣೆ ಮುಗಿದ ನಂತರ 1 ತಿಂಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಸಿದ್ದಾರೆ. 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಸಿದ್ದಾರೆ. ಅದೇ ರೀತಿ ಚಿನ್ನ ಬೆಳ್ಳಿ ಅಂತೂ ಯಾರು ಸಾಮಾನ್ಯ ವರ್ಗದವರು ಇವತ್ತು ಮದುವೆ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿನಲ್ಲಿ ಬಡವನಿಂದ ಶ್ರೀಮಂತನವ್ರಿಗೂ ಮದುವೆ ಮಾಡಿದರೆ ಚಿನ್ನ ಬೆಳ್ಳಿ ಹಾಕ್ದಲೇ ಮದುವೆ ಮಾಡಲ್ಲ. ಅಂಥವರಿಗೆ ಇವತ್ತು 2014ರಲ್ಲಿ 2,800 ರೂಪಾಯಿ ಇದ್ದಂಥ ಚಿನ್ನ ಇವತ್ತು 15,000 ರೂಪಾಯಿ ಆಗಿದೆ 1 ಗ್ರಾಮಿಗೆ. ಇಂಥ ಒಂದು ಪರಿಸ್ಥಿತಿಗೆ ಬೆಲೆ ಏರಿಕೆ ನೀಡಿಸಿದ್ದಾರೆ. 47 ರೂಪಾಯಿ ಪೆಟ್ರೋಲ್ ಇದ್ದಿದ್ದು ಇವತ್ತು 112 ರೂಪಾಯಿ ಪೆಟ್ರೋಲ್ ಆಗಿದೆ. ಸಾಮಾನ್ಯ ಜನರಿಗೆ ಇದಕ್ಕೆಷ್ಟು ಹೊಡೆತ. ಈ ಬೆಲೆ ಏರಿಕೆಯಿಂದ ಇವತ್ತು ಬೇರೆ ಇವತ್ತು ಬೇಳೆ ಕಾಳು ಅವೆಲ್ಲ ಅವತ್ತು 57-70 ರೂಪಾಯಿ ಇದ್ದಿದ್ದು ಇವತ್ತು 200 ರೂಪಾಯಿವರೆಗೂ ಏರಿದೆ. ಅಡುಗೆ ಮಾಡುವ ಎಣ್ಣೆ 70 ರೂಪಾಯಿ ಇದ್ದಿದ್ದು ಇವತ್ತು 150ರಿಂದ 200 ರೂಪಾಯಿ ಆಗಿದೆ. ಇಷ್ಟೆಲ್ಲ ಬೆಲೆ ಏರಿಕೆ ನಡುವೆನೂ ನಮ್ಮ ಸರ್ಕಾರ ಏನು ಬಡವರ ಮತ್ತು ಮಹಿಳೆಯರ ಎಲ್ಲ ವರ್ಗದ ಬಡವರ ಒಂದು ಬದುಕನ್ನು ಹಸನಾಗಿ ಮಾಡಬೇಕು ಅಂತೇಳಿ ಕೊಟ್ಟಂಥ ಗ್ಯಾರಂಟಿಯಿಂದ ಇವತ್ತು ಇನ್ನೂ ಸ್ವಲ್ಪ ನಮ್ಮ ಜನ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ತಾ, ನಾವು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಯಾವತ್ತೂ ಜನಪರ ಸರ್ಕಾರ.
ಶಿಕ್ಷಣ, ಆರೋಗ್ಯ ಮತ್ತು ಬಡವರ ಬದುಕಿಗಾಗಿ ಯೋಚನೆ ಮಾಡುವಂಥ ಸರ್ಕಾರ ಈ ದೇಶದಲ್ಲಿ ಯಾವ್ದಾರು ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ನೇತೃತ್ವದ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಹುಲಿಕೆರೆ ಗ್ರಾಮಕ್ಕೆ ಈಗಾಗಲೇ JJMದು ರಸ್ತೆ ಎಲ್ಲ ಮಾಡಿದ್ದೇವೆ, ಸಮುದಾಯ ಭವನಗಳಿಗೂ ದುಡ್ಡು ಹಾಕಿದ್ದೇವೆ, ಚೆಕ್ ಡ್ಯಾಮಿಗೆ ಹಾಕಿದ್ದೀವಿ. ಇದರ ಜೊತೆ ನಾವು ಕೆರೆ ತುಂಬಿಸುವ ಯೋಜನೆಗಳಿಗೂ ಹಿಂದೆ ಬಿದ್ದಿಲ್ಲ. ಇಷ್ಟರ ನಡುವೆನೂ ಕೆರೆ ತುಂಬಿಸುವ ಯೋಜನೆಗಳನ್ನು ಈಗಾಗಲೇ ಶೀಘ್ರವಾಗಿ ಮುಗಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ, ಈ ಗ್ರಾಮದ ಹುಲಿಕೆರೆಯ ಬೆರಟಿಕೆರೆ ಯೋಜನೆಯೂ ನೆನೆಗುದಿಗೆ ಬಿದ್ದಿದೆ. ಅದಕ್ಕೆ ಯಾರು ಕಾರಣಕರ್ತರು, ಅದನ್ನು ಬೆಂಕಿ ಹಚ್ಚಿದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ನಾನು ಜವಾಬ್ದಾರಿಯುತ ಶಾಸಕನಾಗಿ ಅದನ್ನು ಸರಿಪಡಿಸಿ ಆ ಯೋಜನೆಯನ್ನು ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಾನು 2 ರೈತರ ಸಭೆಯನ್ನು ಮಾಡಿದ್ದೇನೆ. ಈ ಸಮಯದಲ್ಲಿ ಸಖರಾಯಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್ ಸೇರಿದಂತೆ ಸ್ಥಳೀಯ ಗ್ರಾಮದ ಮುಖಂಡರುಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.